Hello chemistry future toppers, ಹೇಗಿದ್ರಾ ಎಲ್ಲರೂ? Welcome you all to PW Kannada 9th and 10th channel. So ಈ ವಿಡಿಯೋದಲ್ಲಿ let's discuss how your revision should be to score better in a midterm examination. Science ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಕೆಮಿಸ್ಟ್ರಿಯನ್ನ ಯಾವ ತರ ರಿವೈಸ್ ಮಾಡಬೇಕು ಫಾರ್ ದ ಟರ್ಮ್ ಎಕ್ಸಾಮ್ಸ್, ಪ್ರೀ ಟರ್ಮ್, ಮಿಡ್ ಟರ್ಮ್ ಮತ್ತೆ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ ನಿಮ್ಮ ರಿವಿಷನ್ ಯಾವ ತರ ಇರಬೇಕು ಅಂತ ಹೇಳಿದ್ರ ಬಗ್ಗೆ ಕ್ವಿಕ್ ಆಗಿ ನಾವು ಕೆಲವೊಂದು ಪಾಯಿಂಟ್ಸ್ ಅನ್ನ ಅನಲೈಸ್ ಮಾಡೋಣ. See, the very important point here is your self-test. With chemistry anta helidaga, formulas are important, compounds na bariyuvanthadu, composition correct agi express ಮಾಡೋದು ತುಂಬಾ important ಆಗಿರುತ್ತೆ. So please analyze yourself. ಹೇಗೆ ಒಂದು sodium zinc ಅನ್ನ ಹೇಗೆ ಬರೀತೀರಾ? So the formula of sodium zincate is Na2ZnO2. So are you able to write this formula properly? ಎಲ್ಲಿ ಯೂಸ್ ಮಾಡ್ತೀರಿ ಇದನ್ನ? ಹೌ ಮೆಟಲ್ಸ್ ಕ್ಯಾನ್ ರಿಯಾಕ್ಟ್ ವಿತ್ ಬೇಸ್, ಹೌ ಜಿಂಕ್ ಕ್ಯಾನ್ ರಿಯಾಕ್ಟ್ ವಿತ್ ಬೇಸ್, ರೈಟ್? ಮೆಟಲ್ಸ್ ರಿಯಾಕ್ಷನ್ ವಿತ್ ಬೇಸ್ ಆರ್ ಬೇಸ್ ರಿಯಾಕ್ಷನ್ ವಿತ್ ಮೆಟಲ್ ಕಲ್ತಿದ್ರೆ ಇದನ್ನ ನೀವು, ರೈಟ್? ಸೊ ಅನಲೈಸ್ ಯೋರ್ ಸೆಲ್ಫ್ ವೇರ್ ಯು ಆರ್ ಬೈ ಗಿವಿಂಗ್ ಟೆಸ್ಟ್ ಆಫ್ ಅಟ್ ಲೀಸ್ಟ್ ಒಂದು 10 ರಿಂದ 11 ಫಾರ್ಮುಲಾ ಡೈಲಿ ಬರ್ದು ಪ್ರಾಕ್ಟೀಸ್ ಮಾಡಿ. ಕ್ಲಿಯರ್? Suppose you are very good at writing the formulas, you are extremely good at remembering their composition, then start balancing the equation because you get numerous number of equations to balance. ನಿಮ್ಮ 10th ಸ್ಟ್ಯಾಂಡರ್ಡ್ ಒಲಿಂಪಿಯಾಡ್ ಎಕ್ಸಾಮ್ಸ್ನಲ್ಲಿ ಆಗಿರಬಹುದು ಅಥವಾ NTSE ಎಕ್ಸಾಮ್ಸ್ನಲ್ಲಿ ಕೇಳಿರುವಂಥದ್ದು ಕೆಲವೊಂದು ಕ್ವೆಶನ್ಸ್ನ ರೆಫರೆನ್ಸ್ ಇಟ್ಕೊಂಡ್ಬೇಕಾದ್ರೂ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಬೇಡ ಎಕ್ಸಸೈಸ್ ಕ್ವೆಶನ್ಸ್ನಷ್ಟೇ ನಾವು ಮಾಡ್ತೀವಿ ಅಂದರು ಫೈನ್, ಎಕ್ಸಸೈಸ್ ಎಕ್ಸಾಂಪ್ಲರ್ ಕ್ವೆಶನ್ಸ್ನಷ್ಟೇ ಇಟ್ಕೊಂಡು ಮಾಡಿದ್ದೇ ಕ್ವೆಶನ್ ಅನ್ನು 10 ಸಲ ಬ್ಯಾಲೆನ್ಸ್ ಮಾಡಿ. ಸೊ ದಟ್ ಎಕ್ಸಾಮ್ ಟೈಮ್ನಲ್ಲಿ ನಿಮ್ಮ ಸ್ಪೀಡ್ ಆಫ್ ಬ್ಯಾಲೆನ್ಸಿಂಗ್ ಜಾಸ್ತಿ ಆಗುತ್ತೆ, ನಿಮ್ಮ ಮೈಂಡ್ ಕ್ಯಾಲ್ಕುಲೇಷನ್ ಇಂಪ್ರೂವೈಸ್ ಆಗುತ್ತೆ. ಸೊ ದಟ್ ಇಸ್ ಯೋರ್ ಸೆಕೆಂಡ್ ಟಾಸ್ಕ್. ಥರ್ಡ್ ಟಾಸ್ಕ್ ಏನಂದ್ರೆ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್ ಅನ್ನ ಒಂದು ಆಕ್ಟಿವಿಟಿನ ಒಂದು ಕಾಲಮಲ್ಲಿ ಕೊಟ್ಟಿರ್ತಾರೆ, ತುಂಬಾ ಚೆನ್ನಾಗಿ ಸ್ಕಿಪ್ ಮಾಡ್ತೀರಾ, ಮಾಡಬೇಡಿ. ಆ ಆಕ್ಟಿವಿಟಿ ಕೊಟ್ಬಿಟ್ಟು ಕೆಳಗಡೆ ಕೆಲವೊಂದು ಅಬ್ಸರ್ವೇಷನಲ್ ಕ್ವೆಶನ್ಸ್ನ ಕೊಟ್ಟಿರ್ತಾರೆ, ನಿಮ್ಮ ಅಬ್ಸರ್ವೇಷನ್ ಬೇಸಿಸ್ ಕ್ವೆಶನ್ಸ್ನ ಕೊಡ್ತಾರೆ. ಆ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ನಿಮಗೆ ಗೊತ್ತಿರಬೇಕು, ಬಿಕಾಸ್ ಆ ಕ್ವೆಶ್ಚನ್ಗಳ ಮೇಲೆ ಲಾಜಿಕಲ್ ಆನ್ಸರಿಂಗ್ ಕ್ವೆಶನ್ಸ್ನ ಇವ್ರು ಫ್ರೇಮ್ ಮಾಡ್ಬೋದು. MCQ ಆಗಿರ್ಬೋದು, ಶಾರ್ಟ್ ಕ್ವೆಶನ್ಸ್ ಆಗಿರ್ಬೋದು, ಲಾಂಗ್ ಕ್ವೆಶನ್ಸ್ ಆಗಿರ್ಬೋದು. ದೇ ವಿಲ್ ಪಿಕ್ ಕ್ವೆಶನ್ಸ್ ಫ್ರಮ್ ದೋಸ್ ಪ್ಯಾರಾಗ್ರಾಫ್ಸ್. ಸೊ ನೋ ದಿ ಆನ್ಸರ್ ಫಾರ್ ಎವ್ರಿ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್. Could be in 9th or could be in 10th standard. Next, important fourth activity is actually for the true dedicated chemistry or science toppers. ಏನು ನೀವು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ, ಎಕ್ಸಸೈಸು ಇಂಟೆಕ್ಸ್ಟು ಥರೋ ಆಗಿ ಓದಿದ್ದೀರಾ, ಹೈಯರ್ ಆರ್ಡರ್ ಕ್ವೆಶನ್ಸ್ಗೆ ಹಲವಾರು ಕ್ವೆಶನ್ ಬ್ಯಾಂಕ್ಸ್ನ ರೆಫರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೋ ದಿಸ್ ಒನ್ ಥಿಂಗ್, ಫಸ್ಟ್ ಬಿ ಥರೋ ವಿತ್ NCERT ಎಕ್ಸಾಂಪ್ಲರ್, ಬಿಕಾಸ್ ಚೆಕ್ ಪಾಸ್ಟ್ ಇಯರ್ CBSE ಪೇಪರ್ ಸ್ಪೆಸಿಫಿಕಲಿ ಆರ್ ಎನಿ ಅದರ್ ಕಾಂಪಿಟೇಟಿವ್ ಪೇಪರ್ಸ್ ಆಫ್ 10th ಸ್ಟ್ಯಾಂಡರ್ಡ್ ಕೆಲವೊಂದು ಹೈಯರ್ ಆರ್ಡರ್ ಕ್ವೆಶನ್ಸ್ನ ಎಕ್ಸಾಂಪ್ಲರ್ನಿಂದ ತಗೊಂಡಿದ್ದಾರೆ. ಹಾಗಾಗಿ ಮೇಕ್ ಶೋರ್ ದ್ಯಾಟ್ ಎಕ್ಸಾಂಪ್ಲರ್ ಕ್ವೆಶನ್ಸ್ನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರ್ತೀರಾ ಅಂತ ಹೇಳಿ. ಇಲ್ಲ ಮೇಡಮ್ ನಮಗೆ ಸ್ವಲ್ಪ ಸಬ್ಜೆಕ್ಟ್ ಕಷ್ಟ ಇದೆ, ಆ ಲೆವೆಲೆಲ್ಲ ಹೋಗೋಕ್ಕಾಗಲ್ಲ, ವಿಲ್ ಬಿ ಫಿಕ್ಸ್ಡ್ ವಿತ್ ಇಂಟೆಕ್ಸ್ಟ್ ಆ್ಯಂಡ್ ಎಕ್ಸಸೈಸ್, ದೆನ್ ಫೈನ್. ಇಂಟೆಕ್ಸ್ಟು ಎಕ್ಸಸೈಸು ಕರೆಕ್ಟಾಗಿ ನೀವೇನು ಮಾಡಿ ಅರ್ಥ ಮಾಡ್ಕೊಳ್ಳಿ, ಓದಿ ಪ್ರಾಕ್ಟೀಸ್ ಮಾಡಿ. ಹೇಗೆ ಹಿಡ್ಕೊಳ್ತೀರಾ ಬುಕ್ ಮಣ 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 ಅಂತ ಹೇಳಿ ಓದ್ತೀರಾ, ಮುಚ್ಚಿಡ್ತೀರಾ, ಮೊಬೈಲ್ ನೋಡ್ತೀರಾ, TV ನೋಡ್ತೀರಾ, ಲ್ಯಾಪ್ಟಾಪ್ ನೋಡ್ತೀರಾ? ನಥಿಂಗ್ ಲೈಕ್ ದಟ್. ಪೆನ್, ಪೇಪರ್ ಆ್ಯಂಡ್ ಯುವರ್ ಟೆಕ್ಸ್ಟ್ ಬುಕ್. Keep your fridge ಅಂತ ಹೇಳ್ತೀನಿ, ಕೀಪ್ ಯೋರ್ ಫೋನ್ ಇನ್ ಫ್ರಿಡ್ಜ್, ಥ್ರೋ ಯೋರ್ ಫೋನ್ ವೆರೆವರ್, ಸೊ ದಟ್ ಆ ಒಂದು 2 hours ಯು ಶುಡ್ ಮೇಕ್ ಯೋರ್ ಸೆಲ್ಫ್ ಓಕೆ, ನಾನು ಇವಾಗ ಎಕ್ಸಸೈಸು ಇಂಟೆಕ್ಸ್ಟು ಕಂಪ್ಲೀಟ್ ಮಾಡಿ ಓದ್ತೀನಿ. ಪ್ರತಿ ಚಾಪ್ಟರ್ದು ಎಕ್ಸಸೈಸು ಇಂಟೆಕ್ಸ್ಟ್ ಕ್ವೆಶನ್ಸ್ ಇಫ್ ಯು ಆರ್ ವೆರಿ ಥರೋ ವಿತ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಸ್ಟೂಡೆಂಟ್ಸ್, ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಯಾಕೆಂದರೆ ನೀವು ಎಕ್ಸಾಮ್ ಹಾಲ್ನಲ್ಲಿ ಕೂತ್ಬಿಟ್ಟು ಎಕ್ಸಾಮ್ ಪೇಪರ್ ಇಟ್ಕೊಂಡು, ಪೇಪರೇ ನಿಮ್ಮ ಆನ್ಸರ್ ಪೇಪರ್ ಇಟ್ಕೊಂಡು ಆನ್ಸರನ್ನ ಬಾಯಲ್ಲಿ ಹೇಳಲ್ಲ ತಾನೇ, ಬರೀತೀರಾ ತಾನೇ ಪೇಪರ್ನಲ್ಲಿ. ಬಾಯಲ್ಲಿ ಹೇಳಿದ ತಕ್ಷಣ ಪೇಪರಲ್ಲಿ ಬಂದ್ಬಿಡುತ್ತಾ? ಇಲ್ಲ. ಸೊ ಯು ಹ್ಯಾವ್ ಟು ರೈಟ್ ದೇರ್. ಅಲ್ಲಿ ಬರೀತೀರಾನೆ, ಇಲ್ಲೂ ಬರೀರಿ, ಇಲ್ಲೂ ಬರೆದು ಪ್ರಾಕ್ಟೀಸ್ ಮಾಡಿ. ಯಾಕೆ? ಯು ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಆರ್ ಡೂಯಿಂಗ್ ಮಿಸ್ಟೇಕ್. ಯಾರೋ ನಿಮ್ಮ ಪೇಪರ್ ಕರೆಕ್ಟ್ ಮಾಡಿ ನಿಮ್ಮ ಮಿಸ್ಟೇಕ್ನ ಹೇಳೋದ್ಕಿಂತನೂ ನೀವೇ ನಿಮ್ಮ ಮಿಸ್ಟೇಕ್ನ ಕಂಡಿಡ್ಕೊಳ್ಬಹುದೇ ಅಲ್ವಾ? ಸೊ ರೈಟ್ NCERT ಎಕ್ಸಸೈಸ್ ಆ್ಯಂಡ್ ಇಂಟೆಕ್ಸ್ಟ್ ಕ್ವೆಶನ್ಸ್, ರೈಟ್ ಆ್ಯಂಡ್ ಪ್ರಾಕ್ಟೀಸ್, ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಸಾಲ್ವ್ ಪ್ರೀವಿಯಸ್ ಇಯರ್ ಪೇಪರ್, ನಿಮ್ಮ ಸ್ಕೂಲ್ಸ್ನಲ್ಲೇ ಸೀನಿಯರ್ಸ್ ಜೊತೆಯಿಂದ ಕಲೆಕ್ಟ್ ಮಾಡಿ ಪೇಪರ್ಸನ್ನು, ಪ್ರೀವಿಯಸ್ ಮಿಡ್ ಟರ್ಮ್ನಲ್ಲಿ ಹೇಗೆ ಅವ್ರ ಪೇಪರ್ ಫ್ರೇಮ್ ಮಾಡಿದ್ರು
ದ ಐಡಿಯಾ ಆಫ್ ಕ್ವೆಶನ್ಸ್, ಎಷ್ಟು 1 ಮಾರ್ಕ್ ಹೇಳ್ತಾರೆ, ಎಷ್ಟು 2 ಮಾರ್ಕ್ ಹೇಳ್ತಾರೆ, ಯಾವ ಥರ ಇರುತ್ತೆ ಆ ಐಡಿಯಾ ನಿಮಗಿರಬೇಕು. ಸೊ ಬಿ ಫೆಮಿಲಿಯರ್ ವಿತ್ ಯೋರ್ ಕ್ವೆಶ್ಚನ್ ಪೇಪರ್ ಬೈ ರೆಫರಿಂಗ್ ದ ಪ್ರೀವಿಯಸ್ ಅಥವಾ ಸ್ಯಾಂಪಲ್ ಪೇಪರ್ಸ್, ಸೊ ದಟ್ ಆ ಎಕ್ಸಾಮ್ ಹಾಲಿಗೆ ಹೋದಾಗ ಯು ಶುಡ್ ನಾಟ್ ಗೆಟ್ ಪ್ಯಾನಿಕ್ ಬೈ ಲುಕಿಂಗ್ ಎಟ್ ದ ಕ್ವೆಶ್ಚನ್ ಪೇಪರ್ ಫಾರ್ ದ ಫಸ್ಟ್ ಟೈಮ್. ಓ ಮೈ ಗಾಡ್, ವಾಟ್ ಇಸ್ ದಿಸ್, ಇದೇನಿದು VSA ವೆರಿ ಶಾರ್ಟ್ ಆನ್ಸರ್ ಇದೆಲ್ಲ ಏನಿದು, ಬರಲೇಬಾರ್ದು ಆ ಥಾಟ್. ಯು ಶುಡ್ ಬಿ ಫೆಮಿಲಿಯರ್ ವಿತ್ ದ ವೇ ದೇ ಆಸ್ಕ್ ಕ್ವೆಶ್ಚನ್ಸ್ ಟು ಟೆಸ್ಟ್ ಯುವರ್ ನಾಲೆಡ್ಜ್. ಅಗ್ರಿ? ಯು ಶುಡ್. ನೌ ಡೂ ಸಾಲ್ವ್ ಅ ಪಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಆ್ಯಂಡ್ ಸೆಲ್ಫ್ ಇವ್ಯಾಲ್ಯುವೇಟ್ ಯೋರ್ ಆನ್ಸರ್. ಕುತ್ಕೊಳ್ಳಿ, ಇವಾಗ ಒಂದು ಪಾಸ್ಟ್ ಇಯರ್ ಪೇಪರ್ದೊಂದು 3 hours ಇದೆ ಅಂದರೆ 3 hours ಟೆಲ್ ಯೋರ್ ಪ್ಯಾರೆಂಟ್ಸ್, ಐ ಆಮ್ ಗೋಯಿಂಗ್ ಟು ಟೇಕ್ ಅ ಟೆಸ್ಟ್ ಫಾರ್ ಮೈ ಸೆಲ್ಫ್. 2 hours ನಾನು ಕುತ್ಕೊಂಡು ಒಂದು ಕಡೆ ಎಕ್ಸಾಮ್ ತಗೋತೀನಿ, ನನ್ನ ಹತ್ರ ಯಾರೂ ಬರಬೇಡಿ ಅಂತ ಹೇಳಿ ಆ 2 hours ಎಕ್ಸಾಮ್ ಹಾಲ್ನಲ್ಲಿ ಹೇಗೆ ಕುತ್ಕೊಳ್ತಿರೋ ಅದೇ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನ್ ನೇಚರಿಂದ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಯು ವಿಲ್ ನೋ ಯೋರ್ ಸ್ಪೀಡ್ ಆಫ್ ದ ಸ್ಪೀಡ್ ಥ್ರೂ ವಿಚ್ ಯು ರೈಟ್ ಆರ್ ಪ್ರೆಸೆಂಟ್ ಯೋರ್ ಆನ್ಸರ್, ಆ್ಯಂಡ್ ಯು ಕ್ಯಾನ್ improvise on your speed. You can evaluate the way you think, ಎಷ್ಟು ನಿಮ್ಮ ಮೈಂಡ್ ಪ್ರಾಸೆಸಿಂಗ್ ಮಾಡ್ತಾ ಇದೆ, ಎಷ್ಟು capable of presenting your answer or presenting your knowledge through answer. You can evaluate everything about you, and if you do this, ನೀವು ಇಲ್ಲಿರ್ತೀರ ಅಲ್ವಾ? Because it's not the marks, it's not only the it is marks, but it is not only the marks. It is your discipline and commitment which speaks a lot about you, and that helps you throughout your life. May not be your grade, ನಿಮ್ಮ ಗ್ರೇಡ್ ಬಗ್ಗೆ ಯಾರು ಕೇರ್ ಮಾಡಲ್ವೇನೋ ಫ್ಯೂಚರ್ನಲ್ಲಿ, but that discipline you had in your life, in your foundation level, it speaks who you are when you grow up. So remember to follow this, especially to chemistry ಇದನ್ನ ಮಾಡಿ. So all the best for your midterm examination, and with the different techniques, let's see how to revise for your pre-term, pre-board examinations and all. ಅದಾಮೇಲೆ ಹೇಳ್ಕೊಡ್ತೀನಿ. ಫಸ್ಟ್ ಫೋಕಸ್ ಆನ್ ಯೋರ್ midterm examination, score well. Your midterm examination partly reflects, maybe 75% reflects your score of annual examination. So do well, consider this as your final examination. ಚೆನ್ನಾಗಿ ಬರೀರಿ ಆಯ್ತಾ, ಅದರಲ್ಲಿ ಯಾವತ್ತೂ ಕೂಡ ಇದನ್ನ ಒಂದು ಕಳ್ತನ ಮಾಡಬೇಡಿ. So practice well. Thank you so much for watching this video. For more tips, keep watching our videos. So I'll meet you in the next video then. Yeah, bye bye.